ಪಕ್ಷಿಗಳ ಊರಿನಲ್ಲಿ ಬಿಸಿಲು. ಅದು ಪಕ್ಷಿಗಳ ಗ್ರಾಮ. ಇನ್ನು ವಸಂತಕಾಲ ಮುಗಿಲೇ ಇಲ್ಲ, ಅಷ್ಟು ಬೇಗ ಪಕ್ಷಿಗಳ ಊರಿನಲ್ಲಿ ಬೇಸಿಗೆ ಕಾಲ ಬಂತು. ಬೆಳಗ್ಗೆ 8 ಗಂಟೆಗೆನೆ ಬಿಸಿಲು ತುಂಬಾ ಜಾಸ್ತಿ ಇತ್ತು. ಪಕ್ಷಿಗಳೆಲ್ಲರೂ ಬಿಸಿಲಲ್ಲಿ ಒದ್ದಾಡ್ತಾ ಇದ್ರು. ಟುನಿ ಅವಳ ಮನೆ ಮುಂದ್ಗಡೆ ಒಂದು ಚಪ್ರ ಹಾಕಿ ಅದ್ರ ಮೇಲೆ ಒಣಗಿರುವ ಹುಲ್ಲುಗಳನ್ನ ಹಾಕ್ತಾ ಇದ್ಲು. ಆವಾಗ್ಲೇ ಬುಜ್ಜಿಗುಬ್ಬಚ್ಚಿ ಒಂದು ಮಡಿಕೆಯಲ್ಲಿ ನೀರ್ ತಗೊಂಡ್ ಬಂದು ಅವಳ ತಾಯಿ ಹತ್ರ, ಅಮ್ಮ, ಏನಮ್ಮ ಈ ವರ್ಷ ಬಿಸಿಲು ಇಷ್ಟು ಬೇಗ ಬಂದ್ಬಿಟ್ಟಿದೆ. ಏಪ್ರಿಲ್ ಮುಗ್ಮೇಲೆನೆ ಬರುತ್ತೆ, ಆದ್ರೆ ಇವಾಗ್ಲೇ ಬಿಸಿಲು ಬಂದು ನನ್ನ ರೆಕ್ಕೆ ಎಲ್ಲ ಒಣಗೋಗ್ತಿದೆ. ನಾನು ಇವತ್ತು ಹೊರಗಡೆ ಹೋಗಿ ಆಟ ಆಡಲ್ಲ. ಹೌದು ಬುಜ್ಜಿ, ಈ ವರ್ಷ ಬಿಸಿಲು ಬೇಗನೆ ಬಂದ್ಬಿಟ್ಟಿದೆ. ಪ್ರಕೃತಿನ ನಾವು ಕಾಪಾಡದಿದ್ರೆ ಹೀಗೇನೆ ಆಗೋದು. ಅದಕ್ಕೇನೆ ಇವತ್ತು ನಾನು ಈ ಮಡಿಕೆಯಲ್ಲಿ ನೀರಿಡಿದು ನಮ್ಮ ಹುಲ್ಲಿನ ಮನೆ ಮೇಲೆ ಹಾಕ್ತಾ ಇದ್ದೀನಿ. ಇದು ಗಾಳಿ ಬೀಸುವಾಗ ತಂಪಾಗಿ ಎಸಿಯಲ್ಲಿ ಇರುವ ರೀತಿ ಮನೆಯೊಳಗೆ ಗಾಳಿ ಬರುತ್ತೆ. ವಾವ್ ಅಮ್ಮ, ಚೆನ್ನಾಗಿದೆ ನಿಮ್ಮ ಐಡಿಯಾ. ಆದ್ರೆ ನಮ್ ಗಂಟ್ಲು ಒಣಗೋಗದ ರೀತಿ ಏನ್ ಮಾಡೋದು? ನನ್ ಗಂಟ್ಲು ತುಂಬಾ ಒಣಗೋಗ್ತಾ ಇದೆ. ನನಗೆ ತಂಪಾಗಿರುವ ಐಸ್ ಕ್ರೀಮ್ ಬೇಕು. ಟುನಿಗುಬ್ಬಚ್ಚಿ ನಗುತ್ತಾ, ಐಸ್ ಕ್ರೀಮ್ ಕುಡಿದ್ರೆ ಗಂಟ್ಲು ನೋವೇ ಬರೋದು. ತಗೋ, ನಾನು ಮಡಿಕೆಯಲ್ಲಿ ನಿನ್ನೆ ರಾಗಿ ಅಂಬ್ಲಿ ಮಾಡಿದ್ದೀನಿ. ಇವತ್ತು ಬೆಳಿಗ್ಗೆ ಅದಕ್ಕೆ ಮೊಸರಾಕಿ ತಂದಿದ್ದೀನಿ. ಸ್ವಲ್ಪ ಪುದೀನ ಎಲ್ಲ ಹಾಕಿದ್ದೀನಿ. ಇದು ಚೆನ್ನಾಗಿರುತ್ತೆ. ಇದು ಕುಡಿದ್ರೆ ಬಿಸಿಲು ಕಡಿಮೆ ಆಗುತ್ತೆ. ಬುಜ್ಜಿ ಗಂಜಿನ ಕುಡ್ದು, ವಾವ್ ಅಮ್ಮ, ಚೆನ್ನಾಗಿದೆ ಅಮ್ಮ. ಇದು ಹೊಟ್ಟೆಯಲ್ಲಿ ತಂಪಾಗಿದೆ. ನಾನು ಹೋಗಿ ಚಿನ್ನು ಬಂದನ ಕರ್ಕೊಂಡ್ಬರ್ತೀನಿ, ಅವ್ರಿಗೂ ಕೊಡಿ ನೀವು. ಆವಾಗ್ಲೇ ಅಲ್ಲಿಗೆ ಚಿಚುಕಾಗೆ ಹಾಗೂ ಅವಳ ಮಗ ಚಿನ್ನುಕಾಗೆ ಇಬ್ರು ಬಂದ್ರು. ಚಿಚುಕಾಗೆ ಹಾಗೂ ಚಿನ್ನುಕಾಗೆ ಇಬ್ರು ಕೂಡ ಒಂದು ವ್ಯತ್ಯಾಸವಾಗಿದ್ದ ಸಿಲ್ವರ್ ಕೋಟನ್ನ ಮೈಯಲ್ಲಿ ಹಾಕೊಂಡಿದ್ರು. ಬಿಸಿಲಲ್ಲಿ ಅದು ಪಳಪಳ ಅಂತ ಹೊಳಿತಾ ಇತ್ತು. ಆವಾಗ ಚಿಚುಕಾಗೆ ಟುನಿ ಹತ್ರ, ಹಾ, ಏನೇ ತುನಿ, ಇನ್ನು ಆ ಮಡಿಕೆಯಲ್ಲಿ ಹಸಿ ಹುಲ್ನ ಹಾಕೊಂಡು ಒದ್ದಾಡ್ತಾ ಇದ್ದೀಯಾ? ನನ್ನ ನೋಡ್ದ ಪಟ್ನದಿಂದ ಇದನ್ನ ಆರ್ಡರ್ ಮಾಡಿದ್ದೀನಿ. ಇದು ದುಬೈಯಿಂದ ತಂದಂತಹ ಕೂಲರ್ ಗೊತ್ತಾ? ಏನ್ ಚಿಚ್ಚಿ ಇದು? ಈ ಬಿಸ್ಲಿಗೆ ಈ ಪ್ಲಾಸ್ಟಿಕ್ ಜಾಕೆಟ್ನ ಹಾಕೊಂಡಿದ್ದೀಯಾ? ಇದು ಬಿಸ್ಲಿಗೆ ಇನ್ನೂ ಸುಡಲ್ವಾ? ಪಾಪ ಚಿನ್ನು ಮುಖ ನೋಡು, ಎಷ್ಟೊಂದು ಬಾಡಿ ಹೋಗಿದೆ ಅಂತ. ಹೌದು ತುನಿ ಆಂಟಿ, ಇದನ್ನ ಹಾಕೊಂಡು ನನಗೆ ಒಳಗೆ ತುಂಬಾನೇ ಸುಡ್ತಾ ಇದೆ. ಆದ್ರೆ ನಮ್ಮ ಅಮ್ಮನೇ, ಅಮ್ಮ ಈ ಜಾಕೆಟ್ ಹಾಕೊಳ್ಳೋದಿಲ್ಲ, ನನಗೆ ತುಂಬಾ ಸುಡ್ತಿದೆ. ಲೇ ಸಾಕೋ, ಮುಚ್ಚು ಬಾಯಿನ, ಏನೇನೋ ಮಾತಾಡಬೇಡ. ಇದು ಬಿಸಿಲಿಗೆ ಒಳ್ಳೆ ರಿಫ್ಲೆಕ್ಟ್ ಆಗುತ್ತೆ. ಹೊರಗಡೆ ಎಷ್ಟೇ ಬಿಸಿಲಿದ್ರೂ ಅಷ್ಟೇ ಒಳಗೆ ತಂಪಾಗಿರುತ್ತೆ. ಇದ್ರ ಬಗ್ಗೆ ನಿಂಗೇನ್ ಗೊತ್ತು? ಅದು ಬೆವರಲ್ಲ, ಜಾಕೆಟ್ ಒಳಗಿಂದ ಎಸಿ ವಾಟರ್ ಲೀಕ್ ಆಗೋದಷ್ಟೇ. ಚಿಚ್ಚು, ನೀನ್ ಯಾವಾಗ್ಲೂ ಬದಲಾಗಲ್ಲ. ಆ ಪ್ಲಾಸ್ಟಿಕ್ ಯಾವತ್ತೂ ಬಿಸಿಲನ್ನ ಕಡಿಮೆ ಮಾಡಲ್ಲ. ಮೊದಲು ಆ ಜಾಕೆಟ್ನ ಬಿಚ್ಚಿಡು, ಆವಾಗ್ಲೇ ನಿನಗೆ ಉಸಿರಾಡಕ್ಕಾಗೋದು. ಬಾ, ಈ ಮಜ್ಜಿಗೆನ ಕುಡಿ. ಚಿನ್ನು, ನೀನ್ ಬೇಕಾದ್ರೆ ನಿನ್ ರಾಗಿ ಅಂಬ್ಲಿನ ನೀನೇ ಕುಡಿ, ನನ್ಗೇನ್ ಬೇಕಾಗಿಲ್ಲ. ಲೇ ಚಿನ್ನು, ಬಾರೋ, ಈ ಜಾಕೆಟ್ನ ಎಲ್ರಿಗೂ ತೋರಿಸಿ ಮಜಾ ಮಾಡೋಣ. ಹಾಗೆ ಚಿಚುಕಾಗೆ ಹೆಮ್ಮೆಯಿಂದ ಅಲ್ಲಿಂದ ಹೋದ್ಲು. ಮಧ್ಯಾಹ್ನ 12 ಗಂಟೆಗೆ ಬಿಸಿಲು ತುಂಬಾನೇ ಜಾಸ್ತಿ ಇತ್ತು. ಆವಾಗ ಊರಿನಲ್ಲಿದ್ದ ಪಕ್ಷಿಗಳು ಎಲ್ರೂ ಕೂಡ ಊರಿನ ಮಧ್ಯದಲ್ಲಿದ್ದ ಮರದ ಕೆಳಗಡೆ ಬಂದು ನಿಂತ್ಕೊಂಡಿದ್ರು. ಅಯ್ಯಯ್ಯೋ, ಇವತ್ತು ಬಿಸಿಲು ತುಂಬಾನೇ ಜಾಸ್ತಿ ಇದೆ. ನನ್ನ ಮೊಟ್ಟೆ ತಲೆ ಇವತ್ತೇನೋ ತಿರುಗ್ತಾ ಇದೆ. ಹೌದು ಮಗಿಯವ್ರೆ, ನನ್ನ ಬಿಳಿಯಾಗಿರುವ ರೆಕ್ಕೆ ಎಲ್ಲ ಈ ಬಿಸಿಲಿಗೆ ಬಾಡಿ ಹೋಗಿ ಕೆಂಪಾಗುತ್ತೆ ಅಂತ ಭಯ ಆಗ್ತಾ ಇದೆ. ನಾನು ಮಾತ್ರ ಬಿಸಿಲಿಗೆ ಇವತ್ತು ಹೋಗೋದೇ ಇಲ್ಲ. ಹೌದೌದು, ಹಸಿರಾಗಿರುವ ನನ್ನ ರೆಕ್ಕೆಗಳ ಕೂಡ ಒಣಗೋಗ್ತಾ ಇದೆ. ಏನಿದು ಬಿಸಿಲು ಈ ವರ್ಷ ತುಂಬಾನೇ ಜಾಸ್ತಿ ಇದೆಪ್ಪ. ಎಲ್ಲರೂ ನಾನು ಹೇಳ್ಕೊಳ್ಳೋದ್ನ ಕೇಳ್ಕೊಳ್ಳಿ. ಒಬ್ಳು ಡಾಕ್ಟರ್ ಆಗಿ ನಾನು ಹೇಳ್ತಾ ಇದ್ದೀನಿ, ಈ ಬಿಸಿಲಲ್ಲಿ ಯಾರು ಕೂಡ ಹೊರಗಡೆ ತಿರುಗಬಾರ್ದು. ಈ ಬಿಸಿಲಿಗೆ ನಮ್ಮ ಬಾಡಿಯಲ್ಲಿರುವ ನೀರೆಲ್ಲ ಆವಿಯಾಗಿ ಹೋಗ್ಬಿಡುತ್ತೆ. ಆವಾಗ್ಲೇ ಟುನಿ ಹಾಗೂ ಬುಜ್ಜಿ ಇಬ್ರು ಮಡಿಕೆಯಲ್ಲಿ ನೀರನ್ನ ತಗೊಂಡ್ ಬಂದ್ರು. ಜೊತೆಗೆ ಸ್ವಲ್ಪ ವಾಟರ್ ಮೆಲನ್ ಹಾಗೂ ಕುಕುಂಬರ್ ಇತ್ತು. ಯಾರು ಕೂಡ ಭಯಪಡಬೇಡಿ, ನಮ್ಮ ಬಾಡಿಯಲ್ಲಿ ನೀರು ಕಡಿಮೆ ಆಗದ ರೀತಿ ಇರಬೇಕು ಅಂತ ಡಾಕ್ಟರ್ ಅವರು ಹೇಳಿದ ರೀತಿ ನಾನು ನಿಮಗೋಸ್ಕರ ಅಂಬ್ಲಿನ ತಂದಿದ್ದೀನಿ. ಇದನ್ನ ಕುಡೀರಿ, ಇದು ಬಾಡಿಗೆ ತಂಪಾಗಿರುತ್ತೆ. ಈ ಮಡಿಕೆಯಲ್ಲಿ ನೀರು ಫ್ರಿಡ್ಜ್ಗಿಂತ ತುಂಬಾ ತಂಪಾಗಿರುತ್ತೆ. ಕೇಳಿ ಫ್ರೆಂಡ್ಸ್, ಇದರಲ್ಲಿರುವ ಫ್ರೂಟ್ಸ್ ಇದನ್ನೆಲ್ಲ ತಿಂದ್ರೆ ನೀರಿನಂಶ ಜಾಸ್ತಿಯಾಗಿ ನಮ್ಮ ಬಾಡಿ ಕೂಡ ತುಂಬಾ ತಂಪಾಗಿರುತ್ತೆ. ಆಹಾ ಬುಜ್ಜಿ, ನೀನು ದೇವರಾಗಿ ಬಂದು ನಮ್ಮನ್ನ ಕಾಪಾಡಿದೀಯ. ಮೊದಲು ನನಗೆ ನಿಂಬೆಹಣ್ಣಿನ ಜ್ಯೂಸ್ ಕೊಡು, ನನಗೆ ಸುಸ್ತಾಗ್ತಾ ಇದೆ. ಎಲ್ರೂ ಆ ಲೆಮನ್ ಜ್ಯೂಸ್ ಅನ್ನ ಕುಡ್ಕೊಂಡು ಆ ಕುಕುಂಬರ್ ಹಾಗೂ ವಾಟರ್ ಮೆಲನ್ನ ತಿಂತಾ ಇದ್ರು. ಅವ್ರಿಗೆ ಇವಾಗ ಸ್ವಲ್ಪ ತಣ್ಣಗಿತ್ತು. ಆವಾಗ್ಲೇ ಚಿಚುಕಾಗೆ ಹಾಗೂ ಚಿನ್ನುಕಾಗೆ ಇಬ್ರು ಆ ಕಡೆ ಬಂದ್ರು. ಅವರು ಮೈಯಲ್ಲಿ ಸುತ್ಕೊಂಡಿದ್ದ ಆ ಪ್ಲಾಸ್ಟಿಕ್ ಕೋಟ್ ತುಂಬಾನೇ ಬಿಸಿಯಾಗಿತ್ತು. ಅವರಿಂದ ಸರಿಯಾಗಿ ಹಾರಕ್ಕೂ ಕೂಡ ಆಗ್ಲಿಲ್ಲ. ಅಯ್ಯಯ್ಯೋ, ಏನ್ ಚಿಚ್ಚು, ಬಿಸ್ಲಿಗೆ ಹಾಕಿದ ಸಿಲ್ವರ್ ಪೇಪರ್ ಹಂಗೆ ಪಳೆಪಳ ಅಂತ ಹೊಳಿತಾ ಇದೆಯಾ? ಏನ್ ನಿನ್ ವೇಷ? ಚಿಚು ತುಂಬಾ ಸುಸ್ತಾಗಿ,
ಅದು ಅದು ಬಂದು ಇದು ಇಂಟರ್ನ್ಯಾಷನಲ್ ಕೂಲ್ ಆಗಿರುವ ಕೋಟು. ಇದು ಹಾಕೊಂಡು ನಾನು ತುಂಬಾನೇ ಕೂಲ್ ಆಗಿದ್ದೀನಿ. ಚಿನ್ನುಕಾಗೆ ಅಳುತ್ತಾ, ಆಂಟಿ ಇಲ್ಲ ಆಂಟಿ, ನಮ್ಮಮ್ಮ ನಿಮ್ಮ ಜೊತೆ ಎಲ್ಲರ ಜೊತೆ ಸುಳ್ಳು ಹೇಳ್ತಾ ಇದ್ದಾರೆ. ನನ್ನ ರೆಕ್ಕೆ ಎಲ್ಲ ಇದು ಹಾಕೊಂಡು ಸುಟ್ಟೋಗಿ ಎಲ್ಲನೂ ಬಿದ್ದೋಗ್ತಿದೆ. ಇದನ್ನ ಬಿಚ್ಚ ಕೇಳಿ. ಏನ್ ಚಿಚ್ಚು, ಏನಿದು ಹುಚ್ಚಾಟ? ಆ ಮಗುವಿನ ಮುಖ ನೋಡು, ಬಿಸಿಲಿಗೆ ಎಷ್ಟೊಂದು ಬಾಡಿ ಹೋಗಿದೆ ಅಂತ. ಮೊದಲು ಆ ಮಗುವಿನ ಕೋಟ್ ಬಿಚ್ಚು. ನೀವೆಲ್ಲ ಸ್ವಲ್ಪ ಬಾಯಿ ಮುಚ್ತೀರಾ? ಈ ಬಿಸಿಲಿಗೆ ಈ ಕೋಟು ಬಿಸಿಯಾಗಿದ್ರು ಆಮೇಲೆ ತಂಪಾಗುತ್ತೆ. ಚಿಚುಕಾಗೆ ಅವಳ ಮೈ ಮೇಲೆ ಸುತ್ಕೊಂಡಿದ್ದ ಆ ಸಿಲ್ವರ್ ಕೋಟು ಬಿಸ್ಲಿಗೆ ಸ್ವಲ್ಪ ಕರಗಿ ಹೋಗ್ತಾ ಇತ್ತು. ಅದು ಗಮ್ ತರ ಅವಳ ರೆಕ್ಕೆಗಳಲ್ಲಿ ಅಂಟ್ಕೊಳ್ತು. ಅವಳಿಂದ ಉಸಿರಾಡಕ್ಕೂ ಆಗ್ತಿಲ್ಲ. ಚೀಚು ತುಂಬಾನೇ ಕಷ್ಟಪಟ್ಟು, ಅಯ್ಯೋ ಇದೇನು ಎಳಿತಾ ಇದೆ, ನನ್ನ ರೆಕ್ಕೆನ ಆಡ್ಸಕ್ಕಾಗ್ತಿಲ್ಲ. ಅಯ್ಯಯ್ಯೋ ಫ್ರೆಂಡ್ಸ್, ನನಗೆ ಸಹಾಯ ಮಾಡಿ. ಈ ಕೋಟ್ನ ಬಿಚ್ಚಿ ನನ್ನ ರೆಕ್ಕೆನ ಆಡ್ಸಕ್ಕಾಗ್ತಾ ಇಲ್ಲ. ಪ್ಲೀಸ್ ನಂಗೆಲ್ರೂ ಸಹಾಯ ಮಾಡಿ. ಚೀಚು ಕಿಚ್ಚುದನ್ನ ನೋಡಿ ಎಲ್ರೂ ಕೂಡ ಸ್ವಲ್ಪ ಹೆದರಿದ್ರು. ಅಯ್ಯಯ್ಯೋ, ಚಿಚ್ಚು ಅತ್ತೆ ಬಾಯ್ಲ್ ಎಗ್ ಆಗ್ತಾ ಇದ್ದಾರೆ. ಯಾರಾದ್ರೂ ಚಿಚ್ಚು ಆಂಟಿಗೆ ಸಹಾಯ ಮಾಡಿ. ಹೌದೌದು, ಅದು ಪ್ಲಾಸ್ಟಿಕ್ ಅಲ್ವಾ, ಬಿಸಿಲಿಗೆ ಬಾಡಿಗೆ ಅಂಟೆ ಹೋಗುತ್ತೆ. ಎಳೆದ್ರೆ ಚರ್ಮನು ಸುಳಿದು ಬರುತ್ತೆ. ತುನಿ, ಹೋಗಿ ನೀರ್ ತಗೊಂಬಾ. ಚಿನ್ನು, ಬುಜ್ಜಿ, ಮನೇಲಿ ನಾನು ಮುಲ್ತಾನಿ ಮೆಟ್ಟಿ ಇಟ್ಟಿದ್ದೀನಿ. ಹೋಗಿ ನೀವಿಬ್ರು ತಗೊಂಬನ್ನಿ, ಬೇಗ ಹೋಗಿ. ಇಬ್ರು ತಕ್ಷಣ ಹೋಗಿ ನೀರು ಹಾಗೂ ಆ ಮಣ್ಣನ್ನ ತಗೊಂಡ್ ಬಂದ್ರು. ತುನಿಗೂ ಬಚ್ಚಿ ತಣ್ಣಗಿರುವ ಆ ನೀರನ್ನ ಚಿಚುಕಾಗೆ ಮೈ ಮೇಲೆ ಉಯ್ದಾಗ ಆ ಪ್ಲಾಸ್ಟಿಕ್ ಅವಳನ್ನ ಬಿಟ್ಬಿಡ್ತು. ತಕ್ಷಣ ಎಲ್ರೂ ಸೇರಿ ಅವರ ಮೈಯಲ್ಲಿ ಸುತ್ಕೊಂಡಿದ್ದ ಆ ಪ್ಲಾಸ್ಟಿಕ್ನ ರಿಮೂವ್ ಮಾಡಿದ್ರು. ಆಮೇಲೆ ಆ ಮಣ್ಣನ್ನ ಅವ್ರ ಮೈಯೆಲ್ಲ ಅಂಟಿಸಿದ್ರು. ಹಬ್ಬ, ಇವಾಗ್ಲೇ ನಂಗೆ ಜೀವ ಬಂದಿದೆ. ಇಷ್ಟೊತ್ತಿಗೆ ನಾನು ಕಾಗೆ ಫ್ರೈ ಆಗ್ತಾ ಇದ್ದೆ. ನನ್ ಮೈ ಎಷ್ಟೊಂದು ಬಿಸಿಯಾಗಿದೆ. ಚೋಟು, ಲೂಸಿ, ಇದರಲ್ಲಿ ಮುಲ್ತಾನಿ ಮೆಟ್ಟಿ ಇದೆ. ಇದನ್ನ ನೀರಂಗೆ ಮಾಡಿ ಚಿಚ್ಚುವಿನ ಮೇಲೆ ಉಯಿರಿ. ಇದು ಬಾಡಿಗೆ ತಂಪು. ಅದರಿಂದ ಅವಳ ಹೀಟ್ ಎಲ್ಲ ಕಡಿಮೆಯಾಗಿ ಅವಳ ರೆಕ್ಕೆಗೂ ಏನೂ ಆಗಲ್ಲ. ಚೋಟಿಕಿಳಿ ಹಾಗೂ ಲೂಸಿ ಪಾರಿವಾಳ ಇಬ್ರು ಸೇರಿ ಚಿಚುಕಾಗಿಗೂ ಚಿನ್ನುಕಾಗಿಗೂ ಆ ಮಣ್ಣನ್ನ ಮೈಯಲ್ಲೆಲ್ಲ ಅಂಟಿಸಿದ್ರು. ಸ್ವಲ್ಪ ಸಮಯದಲ್ಲಿ ಅವ್ರಿಗೆ ಉರಿಯೋದೆಲ್ಲಾನು ನಿಂತೋಯ್ತು. ಅಬ್ಬಾ ದೇವ್ರೆ, ಇವಾಗಷ್ಟೇ ನನಗೆ ಜೀವ ಬಂದಿದೆ. ತುನಿ, ಈ ಮಣ್ಣಿನ ಪಾತ್ರೆಯಲ್ಲಿ ಎಸಿನ ಏನಾದ್ರೂ ನೀನು ಮಿಕ್ಸ್ ಮಾಡಿ ಇಟ್ಟಿದೀಯಾ? ಇದರಲ್ಲಿ ಎಸಿ ಇಲ್ಲ ಚಿಚ್ಚು, ಇದರಲ್ಲಿ ಪ್ರಕೃತಿ ಕೊಟ್ಟ ಎಸಿ ಇದೆ. ಮಣ್ಣಿನ ಪಾತ್ರೆಗೆ ಬಿಸಿಯನ್ನು ತಡೆಯುವ ಶಕ್ತಿ ಇದೆ. ಪಟ್ಟಣದ ವ್ಯಾಮೋಹದಲ್ಲಿ ಸಿಲುಕಿಕೊಂಡು ನೀನು ಆ ಪ್ಲಾಸ್ಟಿಕ್ ಕೋಟ್ನ ತಗೊಂಡು ಹಾಕೊಂಡಿದ್ದೀಯಾ? ಈ ಬಿಸಿಲಿಗೆ ಕಾಟನ್ ಬಟ್ಟೆನ ಹಾಕೋಬೇಕೇ ಹೊರತು ಈ ರೀತಿ ಪ್ಲಾಸ್ಟಿಕ್ ಬಟ್ಟೆನ ಹಾಕೋಬಾರ್ದು. ಹೌದಮ್ಮ, ಇವಾಗಷ್ಟೇ ನನಗೆ ನೆಮ್ಮದಿಯಾಗಿದೆ. ಇನ್ಮುಂದೆ ಈ ರೀತಿ ಪ್ಲಾಸ್ಟಿಕ್ ಬಟ್ಟೆನೆಲ್ಲ ನನಗೆ ಕೊಡಬೇಡ. ಆಂಟಿ ರೀತಿ ಮಣ್ಣಿನ ಮಡಿಕೆಯಲ್ಲೇ ಏನಾದ್ರೂ ಮಾಡಿ ಕುಡಿಯಕ್ಕೆ ಕೊಡು. ನೋಡ್ದ ಚಿಚ್ಚು, ಮಕ್ಕಳಿಗಿರುವಂತ ಬುದ್ಧಿ ಕೂಡ ನಿನಗೆ ಇಲ್ಲ. ನೀನು ಪಟ್ಟಣದ ವ್ಯಾಮೋಹದಲ್ಲಿ ಏನೇನೋ ಮಾಡ್ತಾ ಇದೀಯ. ತುನಿನ ನೋಡಿ ನೀನು ಕೂಡ ಎಲ್ಲವನ್ನೂ ಕಲ್ತ್ಕೋ. ಆವಾಗ ಚಿಚುಕಾಗೆ, ಮಗಿ, ನನ್ನ ಕ್ಷಮಿಸ್ಬಿಡಿ. ತುನಿ, ನನ್ನ ಕ್ಷಮಿಸು. ನಾನು ಇನ್ ಮುಂದೆ ಯಾವಾಗ್ಲೂ ನನ್ನ ದೊಡ್ಡಸ್ತಿಕೆಯಿಂದ ಇರೋದಿಲ್ಲ. ಇವಾಗ ಆ ಕೋಟ್ನೆಲ್ಲ ತೆಗೆದು ಬಿಸಾಕಿದೀನಿ. ನನಗೂ ಕೂಡ ಕುಡಿಯಕ್ಕೆ ಸ್ವಲ್ಪ ಆ ಸಬ್ಜೆ ನೀರ್ ಕೊಡ್ತೀಯಾ? ತುನಿ ನಗುತ್ತಾ, ಅದಕ್ಕೇನು ಚಿಚ್ಚು, ತಗೋ ಕುಡಿ. ಇನ್ನೊಂದು ಮುಖ್ಯವಾದ ವಿಷಯ, ಈ ಬಿಸಿಲಿಗೆ ನಾವು ಮಾತ್ರ ಅಲ್ಲ, ಪಕ್ಷಿ ಪ್ರಾಣಿಗಳು ಕೂಡ ನೀರಿಲ್ದೆ ಒದ್ದಾಡ್ತಾ ಇವೆ. ಅದರಿಂದ ನಾವೊಂದ್ ಕೆಲ್ಸ ಮಾಡೋಣ. ಏನ್ ಕೆಲ್ಸ ತುನಿ? ನೀನೇ ಹೇಳು. ನೀನ್ ಹೇಳದ್ಮೇಲೆ ಮಾಡ್ತೀವಿ. ನಾವು ಮರದ ಮೇಲೆ, ಮನೆ ಮೇಲೆ ಎಲ್ಲ ಮಣ್ಣಿನ ಮಡಿಕೆಯಲ್ಲಿ ಸ್ವಲ್ಪ ನೀರು ಇಡೋಣ. ಹಾರಾಡ್ಕೊಂಡ್ ಬರ್ತಾ ಇರುವ ಪಕ್ಷಿಗಳಿಗೆ ನಾವು ಕುಡಿಯಕ್ಕೆ ನೀರ್ ಕೊಟ್ಟ ಹಾಗೆ ಇರುತ್ತೆ. ನಮಗೆ ಪುಣ್ಯನೂ ಸಿಗುತ್ತೆ. ಹಾಗೇನೆ ಮಕ್ಕಳು ಆಟಾಡಕ್ಕೆ ಮಣ್ಣಿನ ಒಂದು ಸಣ್ಣ ಬಾವಿ ಮಾಡೋಣ. ವಾವ್, ಮಣ್ಣಿನ ಬಾವಿನ ನಮ್ಗೆ ಆಡ್ಕೊಳಕ್ಕೆ ಜಾಲಿಯಾಗಿರುತ್ತೆ. ಮರುದಿನ ಬೆಳಗ್ಗೆ ಪಕ್ಷಿಗಳ ಗ್ರಾಮ ಬದಲಾಗಿತ್ತು. ಯಾರು ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡೋದನ್ನ ಬಿಟ್ಬಿಟ್ರು. ಅದು ಅಲ್ಲದೆ ಅವರ ಮನೆ ಮುಂದ್ಗಡೆ ಒಂದು ಮಡಿಕೆಯಲ್ಲಿ ನೀರನ್ನ ಇಡ್ತಾ ಇದ್ರು. ತುನಿಗು ಬಚ್ಚಿ ಹಾಗೂ ಮಹಿಹದ್ದು ಇಬ್ರು ಸೇರಿ ಊರಿನ ಮಧ್ಯದಲ್ಲಿ ಒಂದು ಚಿಕ್ಕ ಹಳ್ಳನ ತೆಗೆದು ಅದರಲ್ಲಿ ನೀರು ತುಂಬಿಸಿ ಒಂದು ಕೊಳದ ತರ ತಯಾರು ಮಾಡಿದ್ರು. ಕಮನ್ ಚಿನ್ನು, ಬನ್ನು, ನನ್ನ ತಳ್ಳ್ರು. ಮಕ್ಳೆಲ್ರು ಆ ನೀರಿನ ಕೊಳದಲ್ಲಿ ಇಳಿದು ಒಬ್ರ ಮೇಲೆ ಇನ್ನೊಬ್ರು ನೀರ್ ಚೆಲ್ಕೊಂಡು ಆಟಾಡ್ತಾ ಇದ್ರು. ಇವಾಗ ಅವ್ರಿಗೆ ಬಿಸಿಲಿನ ಕಷ್ಟ ಗೊತ್ತಿರ್ಲಿಲ್ಲ. ತುನಿ, ನಾನ್ ಕೂಡ ಸ್ವಲ್ಪ ಕಲ್ಲಂಗಡಿ ಹಣ್ಣು ತಂದಿದ್ದೀನಿ. ಎಲ್ಲರಿಗೂ ಕಟ್ ಮಾಡಿ ಕೊಡ್ತೀನಿ. ಇದು ಬಾಡಿಗೆ ತುಂಬಾ ತಂಪಂತೆ. ಮಗಿಯವರು ಹೇಳಿದ್ರು, ಅದರಿಂದನೇ ತಂದಿದ್ದೀನಿ. ಹೌದು, ನಾನ್ ಕೂಡ ಸೌತೆಕಾಯಿ ತಂದಿದ್ದೀನಿ. ಇದನ್ನ ಕಟ್ ಮಾಡಿ ಕಣ್ಣಿಗೆ ಇಟ್ಕೊಂಡ್ರೆ ಒಳ್ಳೇದಂತೆ. ಎಲ್ಲರಿಗೂ ನಮಸ್ಕಾರ. ತಗೊಳ್ಳಿ, ನಾನು ಪಟ್ಟಣದಿಂದ ಸ್ಪೆಷಲ್ ಆಗಿರುವ ಮಣ್ಣಿನ ಮಡಿಕೆ ತಂದಿದ್ದೀನಿ. ಇದರಲ್ಲಿ ನೀರಿದೆ. ನನಗಿವಾಗ ಅರ್ಥ ಆಯ್ತು, ಮಣ್ಣಿನ ಮಡಿಕೆಯಲ್ಲಿರುವ ನೀರು ಫ್ರಿಜ್ಜಲ್ಲಿ ಕೂಡ ಇರಲ್ಲ ಅಂತ. ಎಲ್ಲರಿಗೂ ನನ್ನ ಕಡೆಯಿಂದ ಬಹುಮಾನ. ಸಬಾಸ್ ಚಿಚ್ಚು, ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದೀಯ. ಇವಾಗ ನಮ್ಮ ಊರಿನ ಪಕ್ಷಿಗಳಿಗೆ ಈ ಬಿಸಿಲು ಕಾಲ ಹಬ್ಬವಾಗಿರುತ್ತೆ. ಚಿನ್ನು ನೀರಿಂದ ತಲೆನ ಹೊರಗಡೆ ಇಟ್ಟು, ಅಮ್ಮ ಬನ್ನಿ ಅಮ್ಮ, ನೀವು ಕೂಡ ಈ ಬಿಸಿಲಿಗೆ ಈ ನೀರಲ್ಲಿ ಇಳೀರಿ. ಇನ್ನು ಪ್ಲಾಸ್ಟಿಕ್ ಕೋಟ್ ಎಲ್ಲ ಬೇಡ. ಛೀ, ನಾನೋಗಿ ಈ ಕೊಳದಲ್ಲಿ ಇಳಿಯದ? ನಾನು ಇದ್ರೊಳಗೆ ಇಳಿದ್ರೆ ಆಮೇಲೆ ನನ್ನ ಮೇಕಪ್ ಎಲ್ಲ ಹಾಳಾಗೋಗುತ್ತೆ. ನಾನ್ ಮಾತ್ರ ಬರಲ್ಲಪ್ಪ. ಎಲ್ರು ಜೋರಾಗಿ ನಗಾಡಿದ್ರು.
ಪಕ್ಷಿಗಳ ಊರಿನಲ್ಲಿ ಬಿಸಿಲು ಜಾಸ್ತಿ ಇದ್ರೂ ಕೂಡ ತುನಿಗುಬ್ಬಚ್ಚಿ ಮಾಡಿದ ಒಂದು ಚಿಕ್ಕ ವಿಷಯ, ಅವಳು ಕೊಟ್ಟ ಒಂದು ಚಿಕ್ಕ ಐಡಿಯಾ ಇವಾಗ ಊರಿನಲ್ಲಿ ಎಲ್ರೂ ಬಿಸಿಲಿಂದ ಅದರಿಂದ ತಪ್ಪಿಸ್ಕೊಳ್ತಾ ಇದ್ರು. ದಾಹ ಅಂತ ಬರುವ ಒಂದೊಂದು ಪಕ್ಷಿಗಳಿಗೂ ಕೂಡ ಆ ಮಣ್ಣಿನ ಮಡಿಕೆಯಲ್ಲಿರುವ ನೀರು ಅಮೃತದ ತರ ಕಾಣಿಸ್ತಾ ಇತ್ತು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ವಾತಾವರಣದಲ್ಲಿ ಬದಲಾವಣೆ ಆಗುವಾಗ ಅದರಿಂದ ತಪ್ಪಿಸ್ಕೊಳ್ಳಕ್ಕೆ ನಾವು ಟೆಕ್ನಾಲಜಿನ ಉಪಯೋಗ ಮಾಡೋದ್ಕಿಂತ ನೈಸರ್ಗಿಕವಾಗಿ ಏನಾದ್ರೂ ಸಿಕ್ಕಿದ್ರೆ ಅದನ್ನು ಉಪಯೋಗ ಮಾಡಿ ತಪ್ಪಿಸ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಅದು ನಮ್ಮ ಆರೋಗ್ಯಕ್ಕೆ ಯಾವುದೇ ಹಾನಿನೂ ಮಾಡೋದಿಲ್ಲ.